ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ದೇವರು ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತಿನುವಂತೆ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಆಲಯ ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 92ನೇ ಅಧ್ಯಾಯ 13-14 ವಚನಗಳು. ಕೀರ್ತನೆಗಳು 92, 13-14 ವಚನಗಳು. ಯೆಹೋವನ ಆಲಯದಲ್ಲಿ ಸಸ್ಯಗಳಂತೆ ನೆಡಲ್ಪಡುವರು, ನಮ್ಮ ದೇವರ ಅಂಗಗಳಲ್ಲಿ ಮತ್ತೊಂದ್ಸತಿ ಹೊಸದಾಗಿ ಓದ್ತಿದ್ದೇನೆ. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು ಎಂಬುದೇ. ಈ ವಾಕ್ಯವನ್ನು ಗ್ರಹಿಸಲಿಕ್ಕೆ ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಕೃಪೆನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಇಲ್ಲಿ ವಿಶೇಷವಾಗಿ ಒಂದು ಮಾತನ್ನು ನಾವು ಓದ್ತಿದ್ದೇವೆ. 13ನೇ ವಚನದಲ್ಲಿ ಬರೆದದೆ, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು, ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. ಯಾರೆಂಬ ಮಾತಿಗೆ 12ನೇ ವಚನದಲ್ಲಿ ಬರೆದದೆ ನೀತಿವಂತರ ಕುರಿತಾಗಿ ಇಲ್ಲಿ ಮರಗಳಿಗೆ ಹೋಲಿಕೆ ಮಾಡಿ ಬರೆಯಲಾಗಿದೆ. 12ನೇ ವಚನದಲ್ಲಿ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು. ಮನುಷ್ಯನ ಆಯುಷ್ಕಾಲವನ್ನು, ಮನುಷ್ಯನ ಜೀವನ ಶೈಲಿಯನ್ನು ಇಲ್ಲಿ ಮರಗಳಿಗೆ ಹೋಲಿಸಿ ಬರೆಯಲಾಗಿದೆ. ನೀತಿವಂತರ ಕುರಿತಾಗಿ ವಾಕ್ಯ ಬರೆಯಲಾಗಿದೆ. ಹಾಗಾದರೆ ಈ ಮರಗಳು ಎಲ್ಲಿ ಬೆಳೆಯುತ್ತವೆ ಎನ್ನುವಂಥ ಪ್ರಶ್ನೆಯನ್ನು ನಾವು ಈ ವಾಕ್ಯದ ಆಧಾರದ ಮೇಲೆ ಹಾಕಿಕೊಂಡ್ರೆ 13ನೇ ವಚನದಲ್ಲಿ ದೇವರು ತಾನೇ ನಮಗೆ ಇಲ್ಲಿ ತಿಳಿಯಪಡಿಸ್ತಿದ್ದಾನೆ. ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಡುವರು. ಹಿಂದಿನ ವಚನದಲ್ಲಿ ಮರದಂತೆ ಬೆಳೆಯುವಂಥವರು, ಮರದಂತೆ ವೃದ್ಧಿಯಾಗುವಂಥವರು. ಆದರೆ ಮೊದಲು ಈ ನೀತಿವಂತರನ್ನ ದೇವರು ತನ್ನ ಆಲಯದಲ್ಲಿ ಸಸಿಗಳಂತೆ ಆತನು ನೆಡುತ್ತಾನೆ. ದೇವರ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟ ನೀತಿವಂತರು ಅವರು ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರೆಂಬುದಾಗಿ ಬರೆದಿದೆ. ಹಾಗಾದರೆ ಖರ್ಜೂರದ ಮರದಂತೆ, ಲೆಬನೋನಿನ ದೇವದಾರು ವೃಕ್ಷದಂತೆ ಅತ್ಯುತ್ತಮವಾಗಿ ಬೆಳೆಯುವಂಥ ವಾತಾವರಣ ಈ ನೀತಿವಂತರಿಗೆ ದೇವರ ಆಲಯದಲ್ಲೇ. ಇದರ ನಿಮಿತ್ತವಾಗಿ 14ನೇ ವಚನ ಹೇಳ್ತದೆ, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಹಾಗಾದರೆ ಸಸಿಗಳಂತೆ ನೆಡಲ್ಪಟ್ಟು ಖರ್ಜೂರದ ಮರದಂತೆ, ಲೆಬನೋನ ದೇವದಾರು ಮರದಂತೆ ವೃದ್ಧಿಯಾದಂಥ ಈ ದೇವಜನರು, ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆದವರು, ಇವರ ಕುರಿತಾಗಿ ಬರೆದದೆ, ಇವರು ಮುಪ್ಪಿನಲ್ಲಿಯೂ ಫಲಿಸುವರು. ಫಲ ಕೊಡುವ ಸಾಮರ್ಥ್ಯವನ್ನು ಮುಪ್ಪು ಕಳಕೊಳ್ತದೆ, ಆದರೆ ಮುಪ್ಪಿನಲ್ಲಿ ಫಲ ಕೊಡುವ ಸಾಮರ್ಥ್ಯವನ್ನು ಉಳಿಸಿಕೊಂಡವರೆಂಬುದಾಗಿ ಬರೆದದೆ. ಇವರು ಪುಷ್ಟಿಯಾಗಿದ್ದು ಶೋಭಿಸುವರು, ಮುಪ್ಪಿನಲ್ಲಿಯೂ ಪುಷ್ಟಿಯಾಗಿದ್ದು ಶೋಭಿಸುವಂಥ ದೊಡ್ಡ ದೇವರ ದಯನ ಪಡೆದವರು ಈ ನೀತಿವಂತರು. ದೇವರು ಮುಪ್ಪಿನಲ್ಲಿ ಅವರಿಗೆ ಕೊಡುವಂಥ ಆಶೀರ್ವಾದ ಯಾತಕ್ಕಾಗಿ, ಅವರು ಮುಪ್ಪಿನಲ್ಲಿ ಫಲಿಸುವುದಕ್ಕೂ ಪುಷ್ಟಿಯಾಗಿದ್ದು ಶೋಭಿಸುವುದಕ್ಕೂ ದೇವರು ಯಾಕೆ ಕೃಪೆ ಕೊಟ್ಟ? 15ನೇ ವಚನ ಹೇಳ್ತದೆ, ಹೀಗೆ ಅವರು ಯೆಹೋವನ ಸತ್ಯಸಂಧತೆಗೆ ದುಷ್ಟಾಂತರಾಗಿರುವರು, ಆತನೇ ಬಂಡೆಯೋ, ಆತನು ನಿರ್ವಂಚಕನು. ಹಾಗಾದರೆ ಈ ನೀತಿವಂತರು ಇವರು ಮುಪ್ಪಿನಲ್ಲಿ ಕೊಡುವಂಥ ಒಂದು ದೊಡ್ಡ ಸಾಕ್ಷಿ, ದೇವರ ಎಲ್ಲ ವಿಧವಾದ ನಂಬಿಗಸ್ತಿಕೆ. ಇದನ್ನು ಇವರು ತಮ್ಮ ಮುಂದಿನ ಪೀಳಿಗೆಗೆ ಮಾತನಾಡುವವರು. ದೇವರು ಯಾವ ರೀತಿ ಬಂಡೆಯಾಗಿದ್ದು ಸ್ಥಿರತೆಯನ್ನು ಒದಗಿಸ್ತಾನೆ ಎಂಬುವಂಥ ಮಾತನ್ನು, ಮತ್ತು ದೇವರು ನಿರ್ವಂಚಕನು ಎಂಬುದಾಗಿ ಇವರು ಸಾಕ್ಷಿ ಹೇಳುವಂಥವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನೀತಿವಂತರ ಮೇಲೆ ದೇವರದ ದೃಷ್ಟಿ ಇದೆ. ಇವರನ್ನ ಖರ್ಜೂರದ ಮರದಂತೆಯೂ ಲೆಬನೋನಿನ ದೇವದಾರು ವೃಕ್ಷದಂತೆಯೂ ವೃದ್ಧಿ ಮಾಡಬೇಕೆಂಬುದಾಗಿ ದೇವರು ನೇಮಿಸಿಕೊಂಡಿದ್ದಾನೆ. ತನ್ನ ಆಲಯದಲ್ಲಿ ಸಸಿಗಳಂತೆ ನೆಟ್ಟು ದೇವರ ಅಂಗಳದಲ್ಲಿ ಇವರು ಚೆನ್ನಾಗಿ ಬೆಳೆಯುವಂತೆ ದೇವರು ಕೃಪೆ ಒದಗಿಸ್ತಾನೆ. ಮುಪ್ಪಿನಲ್ಲಿ ಫಲಿಸುವಂತೆಯೂ ಪುಷ್ಟಿಯಾಗಿದ್ದು ಶೋಭಿಸುವಂತೆ ಆತನು ದಯನ ಅನುಗ್ರಹಿಸ್ತಾನೆ. ಮುಂದಿನ ಪೀಳಿಗೆಗೆ ದೇವರು ಯಾವ ರೀತಿ ನಂಬಿಗಸ್ತ ನಿರ್ವಂಚಕನೆಂಬುದಾಗಿ ಸಾಕ್ಷಿ ಹೇಳುವಂತೆ ಅವರನ್ನು ಇಟ್ಟಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಿಗೆ ನಾವು ಮಹಿಮೆ ಸಲ್ಲಿಸೋಣ. ನೀತಿವಂತರಾಗಿದ್ದ ಆತನ ದೃಷ್ಟಿಯಲ್ಲಿ ನಾವು ಕಾಣಿಸಿಕೊಳ್ಳೋಣ. ಅಷ್ಟು ಮಾತ್ರ ಸಾಕು. ಮಿಕ್ಕದನ್ನು ದೇವರು ನಮ್ಮಲ್ಲಿ ನಡೆಸ್ತಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನ್ನ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿರುವುದಕ್ಕಾಗಿ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ನಂಬಿ ಆತನ ರಕ್ತದಿಂದ ತೊಳೆಯಲ್ಪಟ್ಟು ಆತನನ್ನು ರಕ್ಷಕನ ಒಡೆಯನೆಂಬುದಾಗಿ ಸೇವಿಸಿ ನಿನ್ನ ದೃಷ್ಟಿಯಲ್ಲಿ ಕ್ರಿಸ್ತನ ಮೂಲಕ ನಮಗೆ ದೊರಕುವಂಥ ದೇವರ ನೀತಿಯನ್ನು ಸಂಪಾದಿಸಿಕೊಳ್ಳದ ಕೃಪೆ ಕೊಡು ಸ್ವಾಮಿ. ಕರ್ತನೆ, ಅಂಥವ್ರನ್ನ ನೀನು ಖರ್ಜೂರದ ಮರದಂತೆ ಬೆಳೆಸುವಂಥ ದೇವರು, ಲೆಬನೋನಿನ ದೇವದಾರ ವೃಕ್ಷದಂತೆ ವೃದ್ಧಿಯಾಗುವಂತೆ ಮಾಡುವ ದೇವರು, ನಿನ್ನ ಆಲಯದಲ್ಲಿ ಸಸಿಗಳಂತೆ ನೀನು ನೆಡುವಂಥ ದೇವರಪ್ಪ. ನಿನ್ನ ಅಂಗಳದಲ್ಲಿ ಕರ್ತನೆ ಅವರು ಚೆನ್ನಾಗಿ ಬೆಳೆಯುವಂತೆ ನೀನು ಮಾಡುವಂಥ ದೇವರು.
ದೇವರೇ, ಮುಪ್ಪಿನಲ್ಲಿ ಫಲಿಸುವಂತೆ ಮಾಡುವ ದೇವರು ನಿನ್ನನ್ನು ನಾವು ಕೊಂಡಾಡ್ತೇವೆ. ನಿನಗೆ ಮಹಿಮೆ ಆಗಲಿ ಸ್ವಾಮಿ. ಕರ್ತನೆ, ಪುಷ್ಟಿಯಾಗಿದ್ದು ಶೋಭಿಸುವಂತೆ ಮಾಡುವ ದೇವರೇ, ಮುಂದಿನ ಪೀಳಿಗೆಗೆ ದೇವರೇ ನೀನೆಷ್ಟು ನಂಬಿಗಸ್ತನೆಂತಲೂ, ಸ್ಥಿರತೆಯನ್ನು ಒದಗಿಸುವ ಬಂಡೆ ಎಂಬುದಾಗಿಯೂ, ನೀನು ನಿರ್ವಂಚಕನೆಂಬುದಾಗಿ ಸಾಕ್ಷಿ ಕೊಡುವಂಥ ಈ ಜೀವಿತ ನೀತಿವಂತರದ್ದಾಗಿರಬೇಕೆಂದು ನೀನು ನೇಮಿಸಿರುವಲ್ಲಿ ಕರ್ತನೆ, ನಮಗೆ ಕೃಪೆಯನ್ನು ಅನುಗ್ರಹಿಸು. ಈ ವಾಕ್ಯವನ್ನು ಕೇಳುವಂಥ ಎಲ್ಲರಿಗೂ ಕೃಪೆಯನ್ನು ಅನುಗ್ರಹಿಸು ದೇವರೇ. ಇಲ್ಲಿರುವಂಥ ಆಶೀರ್ವಾದಗಳನ್ನ ನಾವು ನಮ್ಮ ಜೀವಿತದಲ್ಲಿ ಪಡ್ಕೊಳ್ಳುವುದಕ್ಕೂ, ಕಾಣುವುದಕ್ಕೂ, ಅನುಭವಿಸುವುದಕ್ಕೂ ದಯೆಯನ್ನು ಅನುಗ್ರಹಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.